ಕೊಡಲಿ. ಆಮೇಲೆ ಸ್ಕೂಲ್ ಮಕ್ಕಳು ಕಾಲೇಜ್ ಮಕ್ಕಳಿಗೆ ಕೊಡಲಿ. ಅದನ್ನ ನಮ್ಮ ಈ ಹೆಂಗಸರು ಎಲ್ಲ ಸ್ವಾರ್ಥಕ್ಕೆ ಉಪಯೋಗಿಸಿ ಊರೆಲ್ಲ ಸುತ್ತಾಡ್ಕೊಂಡ್ಬಿಡ್ತಾರೆ. ಅದು ಸ್ವಲ್ಪ ನೇರವಾಗಿ ನಾನು ಕೊಡಬೇಡಿ ಅಂತಲ್ಲ, ನನ್ನ ಲಿಮಿಟೇಷನ್ ಇದೆ ಅಲ್ವಾ. ಮನುಷ್ಯನಿಗೆ ತಿನ್ನೋಕ್ಕೆ ಅನ್ನ ಸಾಂಬಾರು ಸಾಕು, ನೀರು, ಇನ್ನು ಅದು ಬೇಕು ಇದು ಬೇಕು, ಆಸೆಗಳಿರ್ತವೆ 108, ಅಷ್ಟು ಅವಶ್ಯಕತೆ ಮಾಡ್ಕೊಳ್ಳಿ ಅಲ್ವಾ. ನಮ್ಮ ಮನಸ್ಸಲ್ಲಿಂದ ನಾವು ಹೇಳಿದ್ದೀವಿ, ಯಾಕೆಂದರೆ ನಾವು ಒಂಥರ ನೇರ ನಮ್ಮ ಜನರಲ್ಲೇನೆ ಈ ಜಾತಿತ್ವ ಇದೆಲ್ಲ ತಂದು ಬೇರ್ಪಟ್ಟಾಗಿರೋಲ್ಲ ಅಂತ ಸರ್. ನಾವು ನಮ್ಮ ಆಟೋಲ್ಲಿ ಎಲ್ಲ ಜಾತಿಗಳು ಹಿಡಿತೀವಿ ಪ್ರೀತಿಯಿಂದ, ಎಲ್ಲರೂ ಒಂದೇ ರೀತಿ ನೋಡ್ತೀವಿ. ಕೆಲವು ಸರ್ ಊರಂದ್ಮೇಲೆ ಒಂದು ಹೊಲಗೇರಿ ಇರ್ತೈತೆ, ಒಬ್ಬನಿಂದ 10 ಜನ ಹಾಳಾಗ್ತಾನೆ, 10 ಜನದಿಂದ 100 ಜನ ಹಾಳಾಗಿದ್ದಾರೆ. ನಾವು ಅದಕ್ಕೆ ತಲೆ ಕೆಡ್ಸ್ಕೊಂಡ್ಬಿಡ್ದು, ಕಿವಿ ಕೊಡಬಾರ್ದು. ಒಂದು ಸರಿ ನೀವು ಅಡ್ವೈಸ್ ಮಾಡಬೇಕು, ಹಾಕ್ಬೇಕು, ಬುದ್ಧಿ ಕಲರೆ ಕಲೀಲಿ, ಬಿಟ್ಟರೆ ಜಾತಿ ಭೇದ ಅದು ಸ್ವಲ್ಪ ಸುಮಾರು ಜನ ತೀರಾ ಅಲ್ಲ, ಕೆಲವರು ಒಂದು 20% ಜಾತಿ ಭೇದ ಜಾಸ್ತಿ. ಅದರಲ್ಲಿ ಎಕ್ಸ್ಪೆಷಲಿ ಈ ರಾಜಕೀಯದಲ್ಲೇ ಎಲ್ಲ 100ಕ್ಕೆ 100 ಈ ರಾಜಕೀಯದಿಂದನೇ ಹಿಂಗಿಡ್ಸೋದು. ಅವ್ನು ಸುಮ್ಮನೆ ಮಲಗಿರೋನ್ನ ಎಬ್ಬರಿಸೋದು, ನೋಡ ಅವನು ಹಂಗೆ ಹಿಂಗೆ ಅಂತ. ನಮಗೆ ಕಾಂಗ್ರೆಸ್ ಬರ್ಬೇಕು. ಎಲ್ಲ ಸರ್ಕಲ್ ದೋಸ್ತಿಯಲ್ಲೇ ಬಿಟ್ಟು ಕೊಟ್ಬಿಡ್ತಾರೆ ಅಲ್ವಾ ಒಂದು ಎಲೆಕ್ಷನ್ ಈ ಥರ ಎಲ್ಲ ಬಂದು. 20 ವರ್ಷದಿಂದ ಜೊತೆ ಇದ್ರೂ ಏನೋ ಗೊತ್ತು ನಿನಗೆ ಅಂತ ಸರ್. ಈಗ ಏನು ಬೇಡ ಸರ್, ಉದಾಹರಣೆಗೆ ಇಲ್ಲೇ 2 ಸತಿ ಗೆದ್ದ ಈಗ ಇಲ್ಲೇ ಪಕ್ಕಾ ಲೀಡರ್ ಅಂದ್ಕೊಳ್ಳಿ, ಪಕ್ಕಾ ಕೆಲಸ ಮಾಡಿ ದಿಢೀರಂತ ಯಾಕಪ್ಪ ನಿಮ್ಮನ್ನ ಸೈಡಿಗೆ ತಳ್ಬೇಕು? ನೀವು ಪ್ರಾಮಾಣಿಕ ಕೆಲಸ ಮಾಡಿಲ್ವಾ ಅಲ್ವಾ? ಪ್ರಾಮಾಣಿಕನೇ ಬರಲಿ ಸರ್. 100 ಸರ್ ಹೇಳ್ದಂಗೆ ನಡ್ಕೊಂಡವ್ರೆ, ಮುಂದೆ ನೋಡೋಣ. ಈ ಸತಿ ಕಾಂಗ್ರೆಸ್ ಬಂದರೆ ಅವ್ರದ್ದು ಲೋಕಸಭೆಯಲ್ಲಿ ಹೇಗಿರುತ್ತೆ ಸರ್? ನೆಮ್ಮದಿಗಿರ್ತಾರೆ ಸರ್. ಇವರೆಲ್ಲ ಇವರು ಬಿ ಜೆ ಪಿಯವರೆಲ್ಲ ಹೆಂಗೆ ಗೊತ್ತಾ ಸರ್? ಬರೀ ಐಶ್ವರ್ಯ, ಮಿಡ್ಲ್ ಕ್ಲಾಸು ಬಡವನ್ನ. ಇಲ್ಲೆಲ್ಲ ನಮ್ಮ ಮೈಸೂರಲ್ಲಿ ಶೇಟುಗಳೆಲ್ಲ ತಲೆ ಎತ್ಕೊಂಡು, ಈಗ ಅದೇ ಶೇಟುಗಳು ನಾವು ನೇರವಾಗೇ ಬೈತೀವಿ ಸರ್. ನಮಗೆ ಆ ಟಿ ವಿ ಬಾರಿ ಎಲ್ಲ ಯಾಕೆ ಗೊತ್ತಾ, ತಪ್ಪು ಮಾಡ್ದಂಗೆ ನೇರವಾಗೇ ಬೈತೀವಿ. ನಾವು ನಮ್ಮೂರಿಗೆ ಕರೆದುಬಿಟ್ಟು ಬನ್ನಿ ಹೋಗಿ ಅಂತೀವಿ, ಅವರು ಬಂದ್ಬಿಟ್ಟು ಏನು ಯಾವುದು ಬೇಕು ಅನ್ನೋದು. ಚಿಕ್ಕವನಾಗಲಿ ದೊಡ್ಡವನಾಗಲಿ ಒಂದು ರೆಸ್ಪೆಕ್ಟ್ ಕೊಡಬೇಕು ಸರ್. ನಾವು ತಲೆರಟೆಗಳು ಸರ್, ಚಿಕ್ಕ ಹುಡುಗಾಗಲಿ ಬನ್ನಿ ಸರ್. ನನ್ನ ನನಗೆ 20-29 ವರ್ಷದ ಮಕ್ಕಳವ್ರೆ. ಅದೇ ಇಬ್ಬರು ಹೆಣ್ಮಕ್ಳು ಇದೇ ಜಾಗದಲ್ಲಿ ಸಖತ್ತ ಹೋದ್ರು ಮೈಸೂರಲ್ಲಿ. ಡಿಗ್ರಿ ಕಾಲೇಜ್ ಎಲ್ಲ ಇವಾಗ ಅಲ್ಲೊಂದು ಡಿಗ್ರಿ ಕಾಲೇಜ್ ಕಟ್ಟಾರೆ ಪಡೋರಳ್ಳಿಲಿ, ಸಿದ್ದರಾಮಯ್ಯ ಫೀಲ್ಡಲ್ಲೇ ಕಟ್ಟಿದ್ದು. ಯಾವುದು ಜನಾಸ ಇದು ಗೌರ್ಮೆಂಟ್ ಕಾಲೇಜು, ಅದು ಗರ್ಲ್ಸ್ದು. ಇಂದಿರಾ ಕ್ಯಾಂಟೀನು ಫ್ರೀ, 10 ರೂಪಾಯಿ ಕೊಟ್ಟರೆ ಹೊಟ್ಟೆ ತುಂಬ ತಿನ್ನೋರು. ಹೇಳ್ಬೇಕಂದ್ರೆ ಅರ್ಧ ದಿನವೇ ಸಾಕಾಗಲ್ಲ. ಬಟ್ ಇಲ್ಲೇ ನೀವು ಒಂಥರ ಸೋಷಲ್ ವರ್ಕರು. 199% ನಮ್ಮ ಆಟೋದವರು ಹಿಂದೆ ಮುಂದೆ ನೋಡಿದ್ರೆ ಯಾವನೇ ಆಕ್ಸಿಡೆಂಟ್ ಆಗಲಿ ಪುಸ್ತಕಂತ ಹೊಡುತ್ತಾರೆ. ಯಾವ ನನ್ನ ಮಗ ಬಂದಿದ್ರಿ, ನನ್ನ ಸ್ವಂತ ಅನುಭವದಲ್ಲಿ. ಕೆಲವು ವಿಚಾರಕ್ಕೆ ನಮ್ಮ ಆಟೋ ಡ್ರೈವರ್ಗೆ ಸರ್ಕಾರದಿಂದ 10 ರೂಪಾಯಿ ಏನೂ ಇಲ್ಲಪ್ಪ. ನನಗೆ ಬೇಡ, ನಾನು ಹೇಳೋದು ಒಂದು 50 ವರ್ಷ ಮೇಲ್ಪಟ್ಟವ್ರಿಗೆ. ಯಂಗ್ಸ್ಟರ್ ಏನು ದುಡ್ಕೊಂತಾರೆ. ನಾವು 36 ವರ್ಷದ ಆಟೋ ಡ್ರೈವರ್ ಸರ್. ಮಾಡಬೇಕು. ಒಳ್ಳೊಳ್ಳೆ ಸ್ಕೀಮ್ ಏನಾದರೂ ಬಂದಿದೆಯಾ ಸರ್? ಏನು ಸರ್? ಆಟೋ ಡ್ರೈವರ್ಗೆ ಅಂದ್ಬಿಟ್ಟು ಏನಾದರೂ ಒಳ್ಳೊಳ್ಳೆ ಸ್ಕೀಮ್ಗಳ ಮಾಡೋರು? ಏನೂ ಇಲ್ಲ, ಇಲ್ಲೇ ಇದ್ದೀರಿ ನೋಡಿ. ಕೆಲವು ಏನು ಗೊತ್ತಾ ಸರ್, ಕೆಲವು ನ್ಯೂಸು ಪಬ್ಲಿಕ್ ಅದು ಇದು ಬಂದಾಗ ಸ್ವಲ್ಪ ಎದುರ್ತಾರೆ. ನಮ್ಮ ಆಟೋ ಎದುರಬೇಕು ನಮ್ಮೂರಲ್ಲ ಅಲ್ವಾ ಸರ್? ಬರೀ ಸುಮ್ಮನೆ ಆಟೋ ನಿಲ್ಸಿದ್ರೆ ಸುಮ್ಮನೆ ದೌರ್ಜನ್ಯಕ್ಕೆ ಬಂದು ಪೊಲೀಸರು ಎತ್ತೋ ಗೊತ್ತೋ ಅಂತಾರೆ. ವಯಸ್ಸಾಗವನು ವಯಸ್ಸಿಕ್ಕವನು ಅಂತಲೂ ನೋಡೋಲ್ಲ. ರೆಸ್ಪೆಕ್ಟ್ ಕೊಡ್ಬೇಕ್ರಿ. ಯಾರೇ ಆಗಲಿ ಮರ್ಯಾದೆ ಕೊಟ್ಟು ಮರ್ಯಾದೆ ತೊಗೊಂಡ್ರೆ ಬರೀ ಸರ್ಕಾರ ಅಲ್ಲ, ನಮ್ಮ ಜಿಲ್ಲೆ ಎಲ್ಲ, ಬರೀ ಮೈಸೂರು ಸ್ವಚ್ಛ ಅಲ್ಲ, ನಾವು ಸ್ವಚ್ಛವಾಗೇ ಇರಬೇಕು. ಅದೇ ಹೇಳಕ್ಕೆ ಇಷ್ಟಪಡ್ತೀನಿ ಮಾತ್ರ.